ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಗೌರಿ ಶಂಕರ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಶಂಕರನ್ ಕೈ ತಪ್ಪಿ ಅರಿಶಿನ ಕುಂಕುಮ ಚೆಲ್ಲೋಗ್ಬಿಡುತ್ತೆ. ಇದನ್ನ ನೋಡಿದ ಪುರೋಹಿತರು ಇದು ಅಪಶಕನದ ಸೂಚನೆ, ಮುಂದೆ ಏನೋ ತೊಂದರೆ ಆಗುತ್ತೆ ಅಂತ ಹೇಳಿ ಆ ಭಗವಂತ ಸೂಕ್ಷ್ಮೆನ ತೋರಿಸ್ತಾ ಇದ್ದಾನೆ ಅಂತ ಹೇಳ್ತಾರೆ. ಯಾರಿಗೂ ಏನು ತೊಂದರೆ ಆಗದೆ ಇರ್ಲಿ ಅಂತ ಆ ದೇವ್ರ ಹತ್ರ ನಾವು ಭಕ್ತಿಯಿಂದ ಬೇಡ್ಕೊಳ್ಳೋಣ ಕೂಡ ಕೈ ಮುಕ್ಕೊಂಡು ಭಕ್ತಿಯಿಂದ ದೇವ್ರನ್ನ ಬೇಡ್ಕೊಂತಾ ಇರ್ತಾರೆ. ಶಂಕರ ನೋಡ್ಕೊಂಡ್ ಬರೋದಲ್ವಾ ಭಗವಂತ, ಏನಪ್ಪ ಇದು, ಮಗನಿಗೆ ಏನು ಕೆಟ್ಟದಾಗದೇ ಇರೋ ರೀತಿ ನೀನ್ ನೋಡ್ಕೋಬೇಕು ಅಂತ ಪಾರ್ವತಿ ಟೆನ್ಷನ್ ಆಗಿರ್ತಾರೆ. ಏನ್ ಸುನಂದ ಇದು ಹೀಗಾಗೋಯ್ತು? ಪಾರ್ವತಿ ಸುನಂದ ಹತ್ರ ಹೇಳ್ತಾರೆ. ಆಗ ಸುನಂದ, ಅತ್ತೆ ನೀವೇನ್ ಭಯ ಪಡಬೇಡಿ, ಶಂಕರನ್ಗೆ ಏನೂ ಆಗೋದಿಲ್ಲ, ಇವ್ರ ಹಿಂದೆ ಯಾವತ್ತೂ ಕೂಡ ಭಗವಂತನೇ ಇರ್ತಾನೆ, ಶಂಕರನ್ನ ಭಗವಂತ ಕಾಯ್ತಾನೆ ಹೇಳ್ಬಿಟ್ಟು ಸುನಂದ ಪಾರ್ವತಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ. ಅಂತ ನನ್ ಮಗಂಗೆ ಏನೂ ಆಗ್ಬಾರ್ದು, ನನ್ ಮಗ ಯಾವಾಗ್ಲೂ ಚೆನ್ನಾಗೇ ಇರ್ಬೇಕು, ಅವನ್ನ ನೀನೇ ಕಾವಲಾಗಿದ್ದು ಕಾಯ್ಬೇಕಪ್ಪ ಭಗವಂತ ಅಂತ ಪಾರ್ವತಿ ಗಣೇಶನ ಹತ್ರ ಬೇಡ್ಕೊಂತಾ ಇರ್ತಾರೆ. ದೇವಿ ಮತ್ತೆ ಗಂಗಾ ಇಬ್ರು ಪಾರ್ವತಿನಿ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ. ಈ ಕಡೆ ವಿಜಿ ಮೇಡಮ್ ಹತ್ರ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು, ನೋಡಿ ಗೌರಿ ಮೇಡಮ್ಗೆ ಆಕ್ಸಿಡೆಂಟ್ ಆಗಿದೆ. ವಿಜಿಗೆ ಹೇಳ್ತಾರೆ. ಹೇಳಿದ ತಕ್ಷಣ ವಿಜಿ ತುಂಬಾ ಟೆನ್ಷನ್ ಮಾಡ್ಕೊಂತಾಳೆ. ಅವರಿಗೆ ಆಕ್ಸಿಡೆಂಟ್ ಆಗಿದೆಯಾ, ಏನ್ ಹೇಳ್ತಾ ಇದ್ದೀರಾ ನೀವು ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡು ವಿಜಿಗೆ ಕೈಕಾಲೇ ಆಡೋದಿಲ್ಲ. ನಾವು ಡಿ ಸಿ ಮೇಡಮ್ ಅಭಿಮಾನಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಬನ್ನಿ ಮೇಡಮ್ ಬೇಗ ಬನ್ನಿ ಹೇಳ್ತಾ ಇರ್ತಾರೆ. ನಿಮಿಷ ಅಂತ ಹೇಳ್ಬಿಟ್ಟು, ಏನಪ್ಪ ಇದು ದೇವ್ರೆ ಈ ರೀತಿ ಆಗ್ತಾ ಇದೆ, ಬೇರೆ ಒಬ್ಳೆ ಮಲಗಿದಾಳೆ, ಮಾಡ್ಲಿ ಅಂತ ಗೊತ್ತೇ ಆಗ್ತಾ ಇಲ್ಲ ವಿಜಿ ಅನ್ಕೊಂತಾ ಇರ್ತಾಳೆ. ಈ ಕಡೆ ಶಿವರುದ್ರಪ್ಪ ಮತ್ತೆ ರುದ್ರ ಸೇರ್ಕೊಂಡು ಆ ವಿಜಿ ಇದ್ದಾಳಲ್ಲ, ನೋಡ್ತಾ ಇರು ಗೌರಿನ ಹುಡ್ಕೊಂಡು ಹೇಗ್ ಓಡ್ತಾಳೆ ಅಂತ. ವಿಜಿನೂ ಕೂಡ ಗೌರಿ ಎಲ್ಲಿದ್ದಾಳೆ ಅನ್ಕೊಂಡು ಹಿಂದನೆ ಹೋಗ್ತಾ ಇರ್ತಾಳೆ. ಅಯ್ಯೋ ಮೇಡಮ್ ಅಲ್ಲಿದ್ದಾರೆ ನೋಡಿ ಅಂತ ದೂರದಿಂದಾನೆ ತೋರಿಸ್ತಾನೆ. ಇಲ್ಲಿ ಅಂತ ವಿಜಿ ಹುಡ್ಕೋ ಅಷ್ಟ್ರಲ್ಲೇ ಹಿಂದ್ಗಡೆ ಇದ್ದ ರೌಡಿ ಎಸ್ಕೇಪ್ ಆಗ್ಬಿಡ್ತಾನೆ. ಹೋಗ್ತಾ ಇರ್ತಾನೆ. ಏಯ್ ನಿತ್ಕೊಳ್ಳೋ ಅಂತ ವಿಜಿ ಎಷ್ಟು ಕೂಗಿದ್ರು ಅವ್ನು ನಿಲ್ಲದೆ ಓಡೇ ಬಿಡ್ತಾನೆ. ಎಲ್ಲ ನೋಡಿದ್ರೆ ಯಾರು ಬೇಕು ಅಂತಾನೆ ಇದನ್ನೆಲ್ಲ ಮಾಡ್ತಾ ಇದಾರೆ ಅನ್ಸುತ್ತೆ. ನಾನ್ ಫಸ್ಟ್ ಭೂವಿ ಹತ್ರ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡು ಓಡ್ ಬರ್ತಾ ಇರ್ತಾಳೆ ವಿಜಿ. ಇಲ್ಲಿ ಮನೆಗೊಬ್ಬ ರೌಡಿ ಬಂದು ಓಪನ್ ಮಾಡ್ಕೊಂಡು ಸೀದಾ ಭೂವಿ ಮಲಗಿರೋ ರೂಮ್ಗೆ ಹೋಗ್ತಾನೆ. ಹುಷಾರಿಲ್ದೆ ಮಲಗಿರುತ್ತೆ, ಅಲ್ಲಿಂದ ಎತ್ಕೊಂಡು ಹೋಗ್ತಾ ಇರ್ತಾನೆ. ಗಂಗಾ ಶಿವರುದ್ರಪ್ಪಂಗೆ ಫೋನ್ ಮಾಡ್ತಾಳೆ. ಶಿವರುದ್ರಪ್ಪ, ಹಲೋ ಗಂಗಾ ಮೇಡಮ್, ನೀನೇನು ಯೋಚನೆ ಮಾಡ್ಬೇಡವಾ, ನಾವ್ ಅನ್ಕೊಂಡಾಗೆ ಆ ಹುಡ್ಗಿನೂ ಕೂಡ ನಾವು ಕಿಡ್ನಾಪ್ ಮಾಡಿದೀವಿ ಗಂಗವ್ವ, ನೀವ್ ಇವಾಗ್ಲೇನೆ ಆ ಗೌರಿನ ಬಿಟ್ಬಿಡಿ ಅಂತ ಗಂಗಾ ಹೇಳ್ತಾಳೆ. ಬಿಟ್ಬಿಡಿ ಅಂದ ತಕ್ಷಣ ಶಿವರುದ್ರಪ್ಪಂಗೆ ತುಂಬಾನೇ ಟೆನ್ಷನ್ ಆಗುತ್ತೆ. ಹೇಳ್ತಾ ಇದೀಯವ ನೀನೇನ್ ನಮ್ ಜೊತೆ ಆಟ ಆಡ್ತಾ ಇದೀಯಾ? ಆ ಗೌರಿನ ಬಿಡೋದಾ? ಏನಕ್ಕೆ ಕಿಡ್ನಾಪ್ ಮಾಡಿದ್ದೇನಕ್ಕೆ, ಇವಾಗ ಬಿಡೋದೇನಕ್ಕೆ? ಕೇಳ್ತಿರ್ಬೇಕಾದ್ರೆ ನೋಡು, ಎಲ್ಲ ಟೈಮು ಒಂದೇ ತರ ಇರಲ್ಲ, ಗಣೇಶೋತ್ಸವ ಅಂತ ಹೇಳಿ ಎಲ್ಲಾ ಕಡೆ ಪೊಲೀಸ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಇದ್ದಾಳೆ. ಆ ಗೌರಿ ಅವಳನ್ ಬಿಟ್ರೆ ಎಲ್ಲ ಸರಿಯಾಗೇ ಇರುತ್ತೆ, ನಮ್ ಪ್ಲಾನ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ಇವಾಗ್ಲೇ ಅವಳನ್ನ ಬಿಡ್ಬೇಕು ಗಂಗಾ ಹೇಳ್ತಾ ಇರ್ತಾಳೆ. ಆಯ್ತು ಅಂತ ಶಿವರುದ್ರಪ್ಪ ಹೇಳ್ತಾನೆ. ಹಾಗೆ ಆ ಹುಡ್ಗಿನೂ ಕೂಡ ಶಂಕರ ಎಲ್ಲಿದನೋ ಅದೇ ಜಾಗಕ್ಕೆ ಕರ್ಕೊಂಬಂದ್ಬಿಡಿ, ಹೇಳ್ದಾಗೆ ಎಲ್ಲಾ ಪ್ಲಾನು ನಡಿಬೇಕು. ಗಂಗವ್ವ ನೋಡ್ತಾ ಇರು, ನೀನ್ ಏನು ಯೋಚನೆ ಮಾಡ್ಬೇಡ, ನಾವು ನಿನ್ ಪ್ಲಾನಿನ ಪ್ರಕಾರನೇ ಎಲ್ಲಾ ಮಾಡ್ಕೊಂಡು ಹೋಗ್ತೀವಿ. ರುದ್ರ ಮತ್ತೆ ಶಿವರುದ್ರಪ್ಪ ಹೇಳ್ತಾರೆ. ಅಷ್ಟರಲ್ಲೇ ಗೌರಿನ ಗಂಗನ್ನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿರೋ ಹುಡುಗನು ಕೂಡ ಬಂದು ಅಲ್ಲೇ ನಿಂತ್ಕೊಳ್ತಾನೆ. ನೋಡ್ಬಿಟ್ಟು ಗಂಗಾ ಫುಲ್ ಶಾಕ್ ಆಗ್ಬಿಡ್ತಾಳೆ. ಇವತ್ತು ನಾನು ಮಾತಾಡಿದ್ನೆಲ್ಲ ಇವ್ನು ಕೇಳಿಸ್ಕೊಂಡ್ಬಿಟ್ನಾ ಅಂತ ಗಂಗಾ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಶಿವರುದ್ರಪ್ಪ ಗೌರಿನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇರೋ ರೌಡಿಗಳಿಗೆ ಫೋನ್ ಮಾಡ್ತಾನೆ. ಇಲ್ಲ, ನಿಮ್ಮ ಮುಖ ಅವರಿಗೆ ಗೊತ್ತಾಗ್ಬಾರ್ದು, ಎಲ್ಲ ಮಾಡಿರೋದು ಆ ಶಂಕರನೇ ಅಂತ ಅವಳಿಗೆ ಅನಿಸ್ಬೇಕು. ನೀವು ಸುದ್ದಿನ ಅಪ್ಸಿ ಅಲ್ಲೇ ನೀವು ಅಲ್ಲಿಂದ ಜಾಗ ಖಾಲಿ ಮಾಡಿ. ಅಣ್ಣ ಸರಿ ಅಣ್ಣ, ನೀವೀಗ ಎಲ್ಲಿದ್ದೀರಾ ಅಣ್ಣ? ಶಂಕರಣ್ಣ ನೀವ್ ಹೇಳ್ದಂಗೆ ಮಾಡ್ತೀನಿ, ನೀ ಹೇಳ್ತಾ ಹೋಗ್ತಾ ಇರೋ, ನೀನ್ ಹೇಳ್ದಂಗೆ ನಾವು ಮಾಡ್ತಾ ಹೋಗ್ತೀವಿ. ಮೇಡಮ್ನ ಎಲ್ಲಿ ಕರ್ಕೊಂಡ್ಬರ್ಬೇಕು ಅಂತ ನೀವ್ ಹೇಳಲೇ ಇಲ್ವಲ್ಲ ಶಂಕರಣ್ಣ. ಈ ಶಂಕರಣ್ಣ ಆಯ್ತು ಶಂಕರಣ್ಣ, ಹಾಗೆ ಮಾಡ್ತೀವಿ ಶಂಕರಣ್ಣ ಅಂತ ಆ ರೌಡಿ ಹೇಳ್ತಾ ಇರ್ತಾನೆ. ಇನ್ನೀ ಗೌರಿಗೆ ಶಂಕರಣ್ಣ ಅಂತ ಹೇಳ್ತಾ ಇರೋದು ಕೇಳಿಸ್ಕೊಂಡು, ಆದ್ರೆ ಇದನ್ನೆಲ್ಲ ಮಾಡಿಸ್ತಾ ಇರೋದ ಶಂಕರನೇ ಅಂತ ಗೌರಿ ಮತ್ತೆ ಶಂಕರನ್ ಬಗ್ಗೆ ತಪ್ಪಾಗಿ ತಿಳ್ಕೊಂತಾಳೆ. ಯಾಕ್ಲಾ ಅಣ್ಣನ ಹೆಸರು ಹೇಳ್ತಾ ಇದ್ಯಾ ಅಂತ ಇನ್ನೊಬ್ಬ ಹೇಳ್ತಾನೆ. ಮಿಸ್ ಆಗಿ ಹೇಳ್ಬಿಟ್ಟೆ ಕಣ್ಲಾ ಅಂತ ರೌಡಿಗಳೆಲ್ಲ ಡ್ರಾಮಾ ಆಡ್ತಾ ಇರ್ತಾರೆ. ಅಷ್ಟರಲ್ಲಿ ಕಾರು ಕೆಟ್ಟೋಗಿರೋ ರೀತಿ ಆಕ್ಟಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೇಗಿದೆ ಅಂತ ಹೊಸಿ ಚೆಕ್ ಮಾಡ್ಲಾ ಅಂತ ಹೇಳಿ ಆ ರೌಡಿಗಳೆಲ್ಲ ಕಾರ್ ಬಿಟ್ಟು ಕೆಳಗಿಳಿತಾರೆ. ಇನ್ನೊಬ್ಬ, ಅಣ್ಣ ನಾವು ಡಿ ಸಿ ಮೇಡಮ್ನ ಕರ್ಕೊಂಬಂದಿದೀವಣ್ಣ, ನೀವು ಲೊಕೇಶನ್ ಎಲ್ಲಿಗೆ ಅಂತ ಹೇಳಲೇ ಇಲ್ವಲ್ಲಣ್ಣ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಅಣ್ಣ ಇಲ್ಲಿ ಯಾಕೋ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತ ಅವನು ನಿಧಾನವಾಗಿ ಕಾರಿಂದ ಕೆಳಗಿಳಿತಾನೆ. ನಿಧಾನವಾಗಿ ಗೌರಿ ಕೈ ಕಟ್ಟಿರೋ ಕಟ್ಟನ್ನೆಲ್ಲ ಬಿಚ್ಕೊಂಡು ಇಂದ ಓಡೋದಕ್ಕೆ ಶುರು ಮಾಡ್ತಾಳೆ. ಓಡೋದನ್ನ ನೋಡ್ಬಿಟ್ಟು, ಬರ್ರಲ್ಲ ನಮ್ ಕೆಲಸ ಸಕ್ಸಸ್ ಆಯ್ತು, ಅಲ್ಲಿ ಜಿಂಕೆ ಮರಿ ಓಡ್ದಂಗೆ ಓಡ್ತಾ ಇದ್ದಾಳೆ, ಇದನ್ನೆಲ್ಲ ಮಾಡಿಸಿದ್ದೆ ಯಾರೋ, ಎಲ್ಲ ಮಾಡಿದ್ದು ನಾವು, ಆದ್ರೆ ಶಂಕರನ್ಗೆ ಸರಿಯಾಗಿ ಬಿತ್ತು ಕಂಡ್ಲ ಬರೇ ಹೇಳ್ಕೊಂಡು ಎಲ್ಲರೂ ನಗ್ತಾ ಇರ್ತಾರೆ. ವಿಜಿಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ. ಇಲ್ಲ, ಇದನ್ನೆಲ್ಲ ಯಾರು ಮಾಡಿದಾರೆ ಅಂತ ತಿಳ್ಕೊಬೇಕು, ನಾನ್ ಮನೆಗೆ ಹೋಗಿ ನೋಡ್ಬೇಕು. ಅಯ್ಯೋ ಡೋರ್ ಬೇರೆ ಓಪನ್ ಆಗಿದೆ ಹೇಳ್ಕೊಂಡು ಒಳಗಡೆ ಬರ್ತಾಳೆ. ಈ ಭುವಿ ಅಂತ ಕೂಕೊಂಡು ಒಳಗಡೆ ಹೋಗಿ ನೋಡಿದಾಗ ಭುವಿ ಅಲ್ಲಿರೋದಿಲ್ಲ. ಅಯ್ಯೋ ಭುವಿನೇ ಇಲ್ವಲ್ಲ ಅಂತಂದು ವಿಜಿ ಶಾಕ್ ಆಗಿ
ಭುವಿ ಭುವಿ ಅಂತ ಹುಡ್ಕೊಂಡು ಮತ್ತೆ ಮನೆಯೆಲ್ಲ ಹುಡುಕಿ ಹೊರಗಡೆ ಬರ್ತಾಳೆ. ಎಲ್ಲ ನೋಡಿದ್ರೆ ಯಾರೋ ಬೇಕು ಅಂತಾನೆ ಇದನ್ನೆಲ್ಲ ಮಾಡಿದ್ದಾರೆ ಅನ್ಸುತ್ತೆ. ಮೊದ್ಲು ನಾನು ಗೌರಿಗೆ ಫೋನ್ ಮಾಡಿ ಹೇಳ್ಬೇಕು. ಹೀಗೆ ಫೋನ್ ಮಾಡಿದಾಗ ಫೋನು ಕನೆಕ್ಟ್ ಆಗ್ತಾ ಇರಲ್ಲ. ಕನೆಕ್ಟ್ ಆಗ್ತಾ ಇಲ್ವಲ್ಲ ಅಂತ ಹುಡ್ಕೊಂಡು ರೋಡಿಗೆ ಬಂದೇ ಬಿಡ್ತಾಳೆ. ಈ ಕಡೆ ವಿಚಿ ಎಲ್ಲ ಕಡೆ ಭೂವಿನ ಹುಡುಕ್ತಾನೆ ಇರ್ತಾಳೆ. ಕೂಡ ವಿಚಿ ಕಣ್ಣಿಗೆ ಭೂವಿ ಕಾಣಿಸೋದೇ ಇಲ್ಲ. ಮತ್ತೆ ಫೋನ್ ಮಾಡ್ತಾಳೆ ಗೌರಿಗೆ. ಆಗ ಫೋನು ಗೌರಿಗೆ ಕನೆಕ್ಟ್ ಆಗುತ್ತೆ. ಗೌರಿ, ನೀನ್ ಹುಷಾರಾಗಿದೀಯಾ ಗೌರಿ? ಅಕ್ಕ, ನಾನು ಹುಷಾರಾಗಿದ್ದೀನಿ ಅಂತ ಗೌರಿ ಹೇಳ್ತಾರೆ. ಆಗ ಗೌರಿ, ನಾನು ಹುಷಾರಾಗಿದ್ದೀನಿ, ಭುವಿ ಹೇಗಿದ್ದಾಳೆ ಅಂತ ಕೇಳಿದಾಗ, ಅಯ್ಯೋ ಅಭಿ ಮನೇಲಿ ಕಾಣಿಸ್ತಾ ಇಲ್ಲ ಕಣೆ ಅಂತ ವಿಜಿ ಹೇಳ್ದಾಗ ಗೌರಿಗೆ ಶಾಕ್ ಆಗುತ್ತೆ. ಇದನ್ನೆಲ್ಲ ಮಾಡಿಸ್ತಾ ಇರೋದು ನನಗೆ ಯಾರು ಅಂತ ಚೆನ್ನಾಗಿ ಗೊತ್ತು, ಮಾತ್ರ ನಾನು ಸುಮ್ಮನೆ ಬಿಡೋದೇ ಇಲ್ಲ ಅಂತ ಗೌರಿ ಹೇಳ್ತಾ ಇರ್ತಾಳೆ. ಅದ್ ಕೇಳಿಸ್ಕೊಂಡು ವಿಜಿ, ಅಯ್ಯೋ ಗೌರಿ, ನೀನ್ ತಪ್ಪು ತಿಳ್ಕೊಂತ ಇದೀಯಾ, ಇದಕ್ಕೂ ಶಂಕರ್ಗೂ ಏನು ಸಂಬಂಧನೇ ಇಲ್ಲ, ಮಾಡಿಲ್ಲ ಕಣೆ, ಅವ್ರು ತುಂಬಾನೇ ಒಳ್ಳೆಯವರು, ಯಾರೋ ಬೇಕು ಅಂತಾನೆ ಬೇರೆಯವರು ಮಾಡ್ತಾ ಇದ್ದಾರೆ ವಿಜಿ ಹೇಳ್ತಾ ಇರ್ತಾಳೆ. ಅದನ್ನೆಲ್ಲ ಕೇಳಿಸ್ಕೊಳ್ಳೋ ಅಷ್ಟು ತಾಳ್ಮೆ ಗೌರಿಗಿರೋದಿಲ್ಲ. ನೀನು ಯೋಚನೆ ಮಾಡ್ಬೇಡ ಅಕ್ಕ, ನನ್ನ ಮಗಳನ್ನ ನಾನು ಹುಡ್ಕೊಂಡು ಮನೆಗೆ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಗೌರಿ ಹೇಳ್ತಾಳೆ. ಹೇಳಿ ಫೋನ್ನ ಕಟ್ ಮಾಡ್ತಾಳೆ ಗೌರಿ. ಅಯ್ಯೋ ದೇವ್ರೆ, ಏನಪ್ಪ ಇದು ಪರಿಸ್ಥಿತಿ, ಕೈ ಮೀರಿ ಹೋಗ್ತಾ ಇದೆ, ಇದನ್ನ ಹೀಗೆ ಬಿಟ್ರೆ ಸರಿ ಹೋಗೋದಿಲ್ಲ, ನಾನು ಭುವಿನ ಹುಡುಕ್ಬೇಕು. ರೋಡಲ್ಲೇ ಭುವಿನ ಹುಡ್ಕೊಂಡು ವಿಜಿ ಹೋಗ್ತಾ ಇರ್ತಾಳೆ. ಈ ಕಡೆ ರುದ್ರ ಮತ್ತೆ ಶಿವರುದ್ರಪ್ಪ ಇಬ್ರು ಸೇರ್ಕೊಂಡು ಈ ರೌಡಿಗೆ ಕಾಯ್ತಾ ಇರ್ತಾರೆ. ಹೋದ್ನಲ್ಲ ಇವನು, ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ ಅಂತ ಶಿವರುದ್ರಪ್ಪ ಹೇಳ್ತಾ ಇರ್ಬೇಕಾದ್ರೆ, ಅಯ್ಯೋ ಬರ್ತಾನಿರಪ್ಪಯ್ಯ ರುದ್ರ ಹೇಳ್ತಾ ಇರ್ತಾನೆ. ಅಲ್ಲಿ ಭುವಿನ ಎತ್ಕೊಂಡು ರೌಡಿ ಅಲ್ಲಿಗೆ ಬಂದೇ ಬಿಡ್ತಾನೆ. ಇಲ್ಲ, ಆ ಮಗು ಕರ್ಕೊಂಬಂದ ಅಂದಾಗ, ಹೂನಣ್ಣ ಕರ್ಕೊಂಬಂದಿದ್ದೀನಿ ನೋಡೋಣ ಅಂತ ರೌಡಿ ಹೇಳ್ತಾನೆ. ಅಲ್ಲ, ಅವತ್ತು ಫಂಕ್ಷನ್ನಾಗೆ ಇಂಡಿಪೆಂಡೆನ್ಸ್ ಡೇ ದಿನ ಕಿತ್ತೂರು ರಾಣಿ ಚೆನ್ನಮ್ಮನ ವೇಷ ಹಾಕೊಂಡು ಮೇಲೆ ಆಕ್ಟಿಂಗ್ ಮಾಡ್ತಿದ್ಲು ನೋಡು, ಕುಂಭಕರ್ಣಿ ತರ ನಿದ್ದೆ ಮಾಡ್ತಾ ಇದ್ದಾಳೆ ಶಿವರುದ್ರಪ್ಪ ಹೇಳ್ತಾ ಇರ್ತಾರೆ. ಅಲ್ಲ, ಈ ಮಗಿನ ಆ ಶಂಕರ ಇಲ್ಲದನೋ ಅಲ್ಲಿಗೆ ಬಿಟ್ಬಿಡ್ಲಾ, ಮೇಲೆ ಏನಾಗ್ಬೇಕೋ ಅದು ತನ್ನಟ್ಟಿಗೆ ತಾನೇ ಆಗುತ್ತೆ, ಅಲ್ಲಿಂದ ಕಳಿಸ್ತಾರೆ. ಈ ಕಡೆ ಭೈರಾದೇವಿ ಗಂಗಾ ಇಬ್ರು ಕೂಡ ಬರ್ತಾರೆ. ಗಂಗಾ ಸೀರೆ ಬದಲಾಯಿಸ್ಬೇಕು, ರೂಮ್ ಎಲ್ಲಿದ್ಯಪ್ಪ ಅಂತ ಕೇಳಿದಾಗ, ಸ್ಟ್ರೈಟ್ ಹೋಗವ ಅಲ್ಲೇ ಇದೆ ಅಂತ ಶಂಕರ ಹೇಳ್ತಾನೆ. ರೂಮಗೆ ಕರೆಂಟ್ ಇಲ್ಲ ಕಣಪ್ಪ ಅಂತ ಹೇಳ್ತಾ ಇರ್ತಾರೆ. ಕರೆಂಟ್ ಇಲ್ವಾ? ಇದನ್ನೆಲ್ಲ ಮುಂಚೆನೆ ನೋಡ್ಕೋಬೇಕು ಅಂತ ಹೇಳಿಲ್ವೇನಲ್ಲ ನಾನು ನಿನಗೆ, ಯಾಕ್ಲ ಇದನ್ನೆಲ್ಲ ಮುಂಚೆನೆ ನೋಡ್ಕೊಂಡಿಲ್ಲ? ಶಂಕರ ಕೋಳಿ ಮತ್ತೆ ಚುರುಮರಿಗೆ ಬೈತಾ ಇರ್ತಾನೆ. ಸರಿ ಇರವ, ನೋಡ್ಕೊಂಬರ್ತೀನಿ ಅಂತ ಶಂಕರ ಅಲ್ಲಿಂದ ಹೋಗ್ತಾನೆ. ಭೈರಾದೇವಿ ಮತ್ತೆ, ಅಲ್ಲ ಕಣಪ್ಪ ಶಂಕರ, ಅಡಿಗೆ ಆಗ್ತಾ ಇದೆಯಲ್ಲ ಅಲ್ಲಿ ಹೋಗ್ಬೇಕು, ಒಂದ್ ಸ್ವಲ್ಪ ನೋಡ್ಕೊಳ್ಳೋದಿದೆ ಕಣಪ್ಪ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಶಂಕರ ರೂಮಿಗೆ ಬರೋ ಅಷ್ಟರಲ್ಲಿ ನಾನು ಹೋಗಿ ರೂಮಲ್ಲಿ ಬಚ್ಚಿಟ್ಕೋಬೇಕು ಅಂತ ಹೇಳಿ ಗಂಗಾ ಹೋಗಿ ಬಚ್ಚಿಟ್ಕೊಳ್ತಾಳೆ. ನೋಡ್ದೆ ಶಂಕರ ಅವರೇ, ನೀವು ನನ್ನವರಾಗ್ಬೇಕು, ನಾನ್ ನಿಮ್ಮನ್ನ ಪಡ್ಕೋಬೇಕು ಅಂತ ಹೇಳಿ ಕಷ್ಟಪಡ್ತಾ ಇದ್ದೀನಿ ಅಂತ ಗಂಗಾ ಹೇಳ್ಕೊಂತಾ ಇರ್ತಾಳೆ. ಒಂದ್ ಕಡೆ ಭುವಿ ನಡೆಯೋದಕ್ಕಾಗ್ತಾ ಇಲ್ಲ. ಎಲ್ಲಿದ್ಯಮ್ಮ, ಕಾಲು ತುಂಬಾನೇ ಸುಡ್ತಾ ಇದೆ ಹೇಳಿ ದುಃಖದಲ್ಲಿ ನಡ್ಕೊಂಡ್ ಬರ್ತಾ ಇರುತ್ತೆ. ಗಣೇಶ ಸುನಂದನ್ ಮಗನ್ ರೂಪದಲ್ಲಿ ಅಲ್ಲಿಗೆ ಬರ್ತಾನೆ. ಹಿಡ್ಕೊಂಡು ಮಗು ತಲೆ ಮೇಲೆ ಕೈ ಇಟ್ಬಿಟ್ಟು ಒಂದು ಮಂತ್ರಗಳನ್ನ ಹೇಳ್ತಾನೆ. ಅಂತ ಹೇಳಿದಾಗ ಈ ಕಡೆ ಭುವಿಗೆ ಎಚ್ಚರ ಆಗುತ್ತೆ. ಕೂಡ ಅವ್ರ ಅಣ್ಣ ಅಂತ ಅನ್ಕೊಂಡು ಆ ಗಣೇಶನ ತಪ್ಕೊಂತಾಳೆ. ನೀನ್ ಬಂದ್ಯಾ, ಅಮ್ಮ ಎಲ್ಲಿದ್ದಾರೆ, ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ಕೇಳ್ತಾ ಇರ್ತಾಳೆ. ಇವಾಗ ಅವ್ರ ಹತ್ರಕ್ಕೆ ಕರ್ಕೊಂಡು ಹೋಗ್ತೀನಿ, ನನಗೇನ್ ಕೊಡ್ತೀಯಾ ಅಂತ ಕೇಳ್ತಾ ಇರ್ತಾರೆ. ಬ್ರೋ, ಇದು ನನ್ಗೆ ಹುಷಾರಿಲ್ಲ, ನಡೆಯೋದಕ್ಕೆ ಆಗ್ತಾ ಇಲ್ಲ, ನೋಡಿದ್ರೆ ಏನ್ ಕೊಡ್ತೀಯಾ ಅಂತ ಕೇಳ್ತಿದ್ಯಲ್ಲ, ಆಯ್ತು ಬಿಡು, ನಿನಗೆ ಚಿಕನ್ನು ಬಿರಿಯಾನಿ ಎಲ್ಲ ಕೊಡಿಸ್ತೀನಿ. ಭುವಿ ಹೇಳ್ತಾಳೆ, ಬೇಡ, ನನಗೆ ಅದ್ಯಾವುದೂ ಬೇಡ, ನನಗೆ ಲಡ್ಡು ಬೇಕು, ಹಣ್ಣು ಬೇಕು, ಮೋದಕ ಬೇಕು. ಏನ್ ಬ್ರೋ ಹೇಳ್ತಾ ಇದೀಯಾ, ನೀನ್ ಇದನ್ನೆಲ್ಲ ತಿನ್ನೋದೇ ಇಲ್ವಲ್ಲ, ನೋಡಿದ್ರು ಬಿರಿಯಾನಿ ಕಬಾಬು ಕೇಳ್ತಾ ಇದ್ದವನು ಇವಾಗ ನೋಡಿದ್ರೆ ಸ್ವೀಟ್ ಕೇಳ್ತಾ ಇದೆಯಲ್ಲ ಬ್ರೋ, ಯಾವಾಗಿಂದ ಸ್ವೀಟ್ ತಿಂತಾ ಇದೆಯಾ ಬ್ರೋ ಅಂತ ಭುವಿ ಕೇಳ್ತಾಳೆ. ಯಾವಾಗ್ಲೂ ಸ್ವೀಟೇ ತಿನ್ನೋದು ಅಂತ ಗಣಪ ಹೇಳ್ತಾನೆ. ಮಾತೆ ನನಗೆ ಅರ್ಥ ಆಗ್ತಾ ಇಲ್ಲ, ಸರಿ ಬಾ ಹೋಗೋಣ, ಅಪ್ಪ ಅಮ್ಮನ ಹತ್ರ ಕರ್ಕೊಂಡೋಗಿ ನಾನು ಬಿಡ್ತೀನಿ, ಸರಿ ಬಾ ಗಣಪ ಹೇಳ್ತಾ ಇರ್ತಾನೆ. ಈ ಮಾತು ಕೇಳಿಸ್ಕೊಂಡು ಭುವಿಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಬಾಬ್ರು ಹೋಗೋಣ ಅಂತ ಹೇಳಿ ಗಣಪನ್ ಕೈ ಹಿಡ್ಕೊಂಡು ಇಬ್ರು ಜೊತೆಯಾಗಿ ನಡ್ಕೊಂಡ್ ಬರ್ತಾ ಇರ್ತಾರೆ. ಒಂದ್ ಕಡೆ ಮದ್ವೆ ಆಗ್ಬೇಕಾಗಿರೋ ಹುಡುಗನಪ್ಪ ಈ ಸ್ಥಿತಿನ ನೋಡಿ ಮೇಲೆ ತುಂಬಾನೇ ಕೂಗಾಡ್ತಾ ಇರ್ತಾನೆ. ತಿಂದು ಬಿಟ್ಟಿರೋ ಎಂಜಲನ್ನ ಮಗನ್ ಮೂತಿಗೆ ವರ್ಷದಕ್ಕೆ ನೋಡ್ತಾ ಇದೀಯಾ ಹೇಳ್ತಾ ಇರ್ತಾನೆ. ಶಂಕರನು ತುಂಬಾನೇ ಕೋಪ ಮಾಡ್ಕೊಂಡಿರ್ತಾನೆ. ಕಡೆ ಗೌರಿನ ಸಹ ಅಲ್ಲಿಗೆ ಬಂದಿರ್ತಾಳೆ. ನನ್ ಮಗು ಎಲ್ಲೋ, ನನ್ ಮಗು ಎಲ್ಲಿ ಅಂತ ಕೇಳ್ತಾ ಇರ್ತಾಳೆ. ಇವಾಗ ನಾನ್ ಕೆಟ್ಟ ಪರಿಸ್ಥಿತಿಲಿ ಇದೀನಿ, ಆಟ ಎಲ್ಲ ಇಲ್ಲಿ ತೋರ್ಸೋದಕ್ಕೆ ಬರ್ಬೇಡ. ಶಂಕರ ಗೌರಿ ಮೇಲೆ ರೇಗಾಡ್ತಾ ಇರ್ತಾನೆ. ಗಂಗಾ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದು ಹೋಗ್ಬಿಡ್ತಾಳೆ. ಶಂಕರ ಗಂಗನ್ನ ನಾನ್ ಮದ್ವೆ ಆಗ್ತೀನಿ ಅಂತ ಹೇಳಿ ಜೋರಾಗಿ ಕೂಗಿ ಹೇಳ್ತಾ ಇರ್ತಾನೆ. ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.